ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನಂದರೆ ನಮ್ಮ ತೋಟ ಹತ್ರ ಬಂದಿದ್ದೀವಿ. ವಿಶೇಷ ನಮ್ಮ ಶೇನಮ್ಮ ಅವ್ರದ್ದು 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ದಯವಿಟ್ಟು ಮುಂದಿನ ಭಾನುವಾರ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಭಾಗವಹಿಸಬೇಕು. ಶೇನಮ್ಮ ಅವರ ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಸಹಕರಿಸಬೇಕು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಜಿಸೋ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತಿರುಮಲೇಶ್, KB ಚಿನ್ನಪ್ಪ ಅವರ ಮೊಮ್ಮಗ. ಈ ಮನೆ ನೋಡ್ತಾ ಇದ್ದೀರಲ್ವಾ, ಈ ಮನೆ ನಮ್ಮ ತಾತ KB ಚಿನ್ನಪ್ಪ ಅವರು ಕಟ್ಟಿಸಿರುವಂಥದ್ದು. ಶೇನಮ್ಮ ಅವರು ಇದರಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾಯಿದ್ರು. ಶೇನಮ್ಮ ಅವರ ಮನೆ ಅಂತಲೂ ಹೇಳ್ತೀವಿ ಇದನ್ನು. ಇದು ನೋಡ್ಬೋದು ನೀವು, ಇವಾಗ ಬೀಗ ಹಾಕಿದ್ದಾರೆ. ಆದರೆ ಮುಂದಿನ ಭಾನುವಾರ ಇದನ್ನು ತೆಗಿತೀವಿ. ಯಾಕಂದರೆ ಅವತ್ತು ನಾವು ಶೇನಮ್ಮ ಬರ್ಡೇ ಮಾಡ್ತಾಯಿದ್ದೀವಿ ತೋಟದಲ್ಲಿ. ತುಂಬ ಅದ್ದೂರಿಯಾಗಿ 75ನೇ ವರ್ಷದ ಬರ್ಡೇ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ಅವತ್ತು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಶೇನಮ್ಮ ಅವರ ಇತಿಹಾಸದಲ್ಲಿ ಸೇರಿಸೋಣ ಈ ಬರ್ಡೇನ. ಅವ್ರು ಯಾವತ್ತೂ ನೋಡಿರಲ್ಲ, ಯಾರ್ದು ಬರ್ಡೇ ಮಾಡಿರಲ್ಲ, ಹಂಗೆ ಮಾಡೋಣ. ಎಲ್ಲರೂ ಬನ್ನಿ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಈ ಒಂದು ಜಾಗದಲ್ಲಿ ಶೇನಮ್ಮ ಅವರು ದೇವಾಲಯವನ್ನು ನಿರ್ಮಿಸಬೇಕು ಅಂತ ತುಂಬ ಆಸೆಯನ್ನು ಹೊಂದಿದ್ದಾರೆ.
ಆದ್ದರಿಂದ ನಮ್ಮ ಮನೆಯ ಎಲ್ಲರೂ ಸೇರಿ ಇಲ್ಲೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅವರ ಆಸೆಯನ್ನು ಪೂರೈಸಬೇಕಾಗಿದೆ ಎಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಜಾಗವನ್ನು ರೆಡಿ ಮಾಡಿ ಮತ್ತು ಇಲ್ಲೇ ಇರುವಂತಹ ಚಪ್ಪಡಿ ಕಲ್ಲುಗಳನ್ನು ಅಳವಡಿಸಿಕೊಂಡು ಪುಟ್ಟದಾದ ದೇವಾಲಯವನ್ನು ನಿರ್ಮಿಸಬೇಕೆಂಬುದು ಶೇನಮ್ಮವರ ಆಸೆಯಾಗಿದೆ. చెప్పు నెక్స్ట్ భానువారము బర్త్డే ఉంది. ఈ దేవస్థానం కట్టాలా, అందరూ దయపెట్టి రావాలి.